ಪಾರ್ಟ್ನರ್ ಸಿನಿಮಾದ ಹಾಡು ಹಿಟ್ ಆಗ್ತಾ ಇದೆ. ಎಲ್ಲರೂ ಬಾಯಲ್ಲೂ ಕೂಡ ಅಮೋರ ಸಾಂಗ್ ಬರ್ತಾ ಇದೆ. ಈ ಸಿನಿಮಾಗೆ DOP ವರ್ಕ್ ಮಾಡ್ತಿರುತ್ತೆ ಸುಜ್ಞಾನ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್, ಯಾವುದೇ ಸಿನಿಮಾ ಆಗಲಿ ಸರ್, ನೀವುಗಳೆಲ್ಲ ಇನ್ವಾಲ್ವ್ ಆದಂಥ ಸಿನಿಮಾ ಹಿಟ್ ಆಗ್ತಿದೆ, ಏನೋ ಹೆಸರು ಮಾಡ್ತಿದೆ, ಎಲ್ಲರ ಬಾಯಲ್ಲೂ ಅದು ಕೇಳ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಬೂಮ್ ಆಗ್ತಿದೆ ಅಂದಾಗ ಒಂಥರ ಖುಷಿ ಆಗುತ್ತೆ ಸರ್. ಸೊ ನೀವು ಸಿನಿಮಾಟೋಗ್ರಫಿ ಮಾಡಿರುವಂಥ ಸಿನಿಮಾ ಪಾರ್ಟ್ನರು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಅಬ್ರ. ಸೊ ಎಷ್ಟು ಖುಷಿ ಅನ್ನಿಸ್ತಿದೆ ಸರ್? ಮೇಡಮ್, ತುಂಬ ಖುಷಿ ಇದೆ. ಯಾಕೆ ಅಂತಂದರೆ ಇತ್ತೀಚೆಗೆ ಟ್ರೆಂಡಿಂಗ್ ಆಗ್ತಾ ಸಾಂಗ್ಗಳಂತೂ ಭಾಳ ಕಮ್ಮಿ ಕನ್ನಡದಲ್ಲಿ. ಎಸ್ಪೆಷಲಿ ಬೇರೆ ಭಾಷೆಗಳಲ್ಲಿ ಬರ್ತಿದ್ದಾವೆ, ಬಟ್ ಕನ್ನಡದಲ್ಲಿ ತುಂಬ ಕಮ್ಮಿ ಸಾಂಗ್ಗಳು ಟ್ರೆಂಡಿಂಗ್ ಆಗ್ತಾ ಇರೋದು. ಅದರಲ್ಲಿ ನಮ್ಮ ಸಾಂಗು ಈಗ ಟ್ರೆಂಡಿಂಗಲ್ಲಿದೆ, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರ್ತಿದೆ. ಮತ್ತು ಆಸ್ಟ್ರೇಲಿಯಾದಿಂದ USA ಇಂದ ಸಾಕಷ್ಟು ಜನ ಫೋನ್ ಮಾಡ್ತಿದ್ದಾರೆ. ಇದೆಲ್ಲ ನೋಡ್ತಿದ್ದರೆ ನನಗೆ ಸಾಕಷ್ಟು ಖುಷಿ. ಮತ್ತು ಯೂತ್ಸ್ ಎಸ್ಪೆಷಲಿ ಜೆನ್ಜಿಗಳು ಮತ್ತು ಸಣ್ಣ ಪುಟ್ಟ ಮಕ್ಕಳುಗಳಿದಾರಲ್ಲ, ಅವೆಲ್ಲನೂ ರೀಲ್ಸ್ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಿದ್ದರೆ ನಾವು ಒಂದು ವರ್ಷದಿಂದ ಏನು ಕಷ್ಟಪಟ್ಟಿವಿ, ಅದಕ್ಕೆ ಇವತ್ತಿನ ಪ್ರತಿಫಲ ಸಿಕ್ಕಿದೆ ಇದು. ಸೊ ಇದನ್ನೆಲ್ಲ ಈ ಮೂಮೆಂಟ್ಸ್ನ ನಾವು ಎಂಜಾಯ್ ಮಾಡ್ತಿದ್ದೀವಿ ಮೇಡಮ್. ಒಂದು ಹಬ್ಬದ ವಾತಾವರಣ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಮೇಡಮ್. ಸರ್, ಈ ಸಾಂಗ್ನ ಶೂಟ್ ಮಾಡಿರುವಂಥದ್ದು ಪಾಂಡಿಚೇರಿನಲ್ಲಿ. ಸೊ ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ ಆ ಶೂಟಿಂಗ್ ಪ್ರೋಗ್ರೆಸ್ ಹೇಳೋದಾದರೆ? ನನಗೆ ಎಂಜಾಯ್ಮೆಂಟ್ ಅಂತಂದರೆ ಪ್ರತಿಯೊಂದು ಸಾಂಗ್ ನಾವು ಶೂಟ್ ಮಾಡಬೇಕು ಅಂತಂದರೆ ಏನೋ ಒಂದು ಹೋಮ್ವರ್ಕ್ ಮಾಡ್ಕೊಂಡು ಹೋಗಿರ್ತೀವಿ, ಲೊಕೇಶನ್ಗೆ ಹೋಗ್ತೀವಿ, ಮತ್ತು ಅಲ್ಲಿ ಪೈಸಾ ಹೇಗೆ ಅಡ್ಜಸ್ಟ್ ಆಗುವಂತಹ ಏನೋ ಹೋಮ್ವರ್ಕ್ ಮಾಡ್ಕೊಂಡು ಹೋದ್ಗೂ ಅಲ್ಲಿ ಆಗೋವಂಥದ್ದೇ ಬೇರೆ. ಫಾರ್ ಎಕ್ಸಾಂಪಲ್ ಒಂದು ಇನ್ಸಿಡೆಂಟ್ ಆಯಿತು, ನಾನು ಕೇಳ್ತೀನಿ ಕೇಳಿ. ಈಗ ಪಾಂಡಿಚೇರಿನಲ್ಲಿ ಆ್ಯಕ್ಚುಲಿ 2 ಸಾಂಗ್ ಶೂಟ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಒಂದು 6 ದಿವಸ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಫಸ್ಟ್ 3 ಡೇಸಲ್ಲಿ ಈ ಸಾಂಗ್ ಶೂಟ್ ಮಾಡಿದ್ವಿ, ಈ ಅಮೋಹ ಸಾಂಗ್ ಶೂಟ್ ಮಾಡಿದ್ವಿ. ಫಸ್ಟ್ ಡೇ ಶೂಟ್ ಚೆನ್ನಾಗಾಯಿತು. ಸೆಕೆಂಡ್ ಡೇ ಶೂಟ್ ಮಾಡುವಾಗ ಒಂದು ಮಾರ್ನಿಂಗ್ ಶೂಟ್ ಮಾಡಿದ್ವಿ. ಒಂದು 8 ಹೇಗೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಅದಾದ ನಂತರ ಏನಾಯಿತು, 9 ಮಳೆ ಬರೋಕ್ಕೆ ಶುರು ಆಗೋಯಿತು ಅಲ್ಲಿ. ಸೊ ಅಲ್ಲಿವರೆಗೂ ಜನಗಳೇನಿದ್ರು ಒಂದಷ್ಟು ನಾವು ಸಾಂಗ್ಗಳು ಹಾಕಿದ್ನ ಅಲ್ಲಿ ರಿಪೀಟ್ ಮಾಡಿ ಪ್ಲೇ ಮಾಡ್ತಿದ್ನ, ರಿಹರ್ಸಲ್ ಮಾಡ್ತಿದ್ದನ್ನ ಜನಗಳು ನೋಡಿ ಎಂಜಾಯ್ ಮಾಡ್ತಿದ್ವು. ಸೊ ಯಾವಾಗ ಒಂದು ಗ್ರಿಸಲ್ ಹಾಕೋಕ್ಕೆ ಶುರು ಆಯಿತು, ಮಳೆ ಬರ್ತಾಯಿತ್ತು, ಏನಂದರೆ ಶೂಟಿಂಗ್ ಸ್ಟಾಪ್ ಮಾಡಿಬಿಟ್ಟು ಎಲ್ಲ ಸೈಡ್ನಲ್ಲಿ ಇತ್ಕೊಂಡ್ವಿ. ಸಾಂಗ್ ಮಾತ್ರ ಸುಮ್ಮನೆ ಅವಾಗವಾಗ ನಾವು ಪ್ಲೇ ಮಾಡ್ತಾಯಿದ್ದೆ, ಆ ಮೂಡಿಂದ ಆಚೆ ಬರಬಾರ್ದು ಅಂತೇಳಿ ಸುಮ್ಮನೆ ಏನಂತಂದರೆ ಸಾಂಗ್ ಪ್ಲೇ ಮಾಡ್ತೀವಿ. ಬಟ್ ಇದ್ದಂತಹ ಲೋಕಲ್ ಲೈಟ್ಸ್ ಜನಗಳು, ಟೂರಿಸ್ಟ್ ಜನಗಳು ಅದಕ್ಕೆ ರಿಯಾಕ್ಟ್ ಮಾಡ್ತಾಯಿದ್ರು. ಸೊ ಹೆಂಗೆ ಅಂತಂದರೆ ಈ ಸಾಂಗ್ ಕೇಳಿಸ್ಕೊಳ್ತಿದ್ದ ಸಾಂಗ್ ನಿಲ್ಲಿಸ್ತಿದ್ದಂಗೆ ಅವ್ರಿಗೇನು ಸುಮ್ಮನೆ ಅಟ್ಮಾಸ್ಫಿಯರ್ ಬಂದು ನೋಡ್ದು ಹಾಗೆ ಹೋಗ್ಬಿಡ್ಬೋದಾಗಿತ್ತು. ಬಟ್ ದಿ ವಾಂಟ್ ಟು ಎಕ್ಸ್ಪ್ರೆಸ್ ಅವ್ರಿಗೆ ಅದು ಏನು ಅನ್ನಿಸ್ತೋ ಏನೋ, ಫಾರಿನರ್ಸ್ ಆಗಿರ್ಬೋದು, ಅಲ್ಲಿನ ನಮ್ಮ ಇಂಡಿಯನ್ ಟೂರಿಸ್ಟು ಬೇರೆ ರಾಜ್ಯಗಳಿಂದ ಬಂದಂಥ ಟೂರಿಸ್ಟ್ಗಳಾಗಿರ್ಬೋದು ಬಂದು ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಹೋಗ್ತಾಯಿದ್ರು. ಅಮರ ಸೂಪರ್ ಅಂತ ಹೇಳ್ತಿದ್ರು. ಅಲ್ಲಿನ ಮತ್ತೆ ಲೋಕಲ್ ಹೌದು ಅಲ್ಲಿನ ಲೋಕಲೇಟ್ಸು ತಮಿಳ್ ಜನನೂ ಕೂಡ ಅಮರ ಸೂಪರ್ ಹಾಕೆ ನಲ್ಲ ಹಾಕೆ ಅಂತ ಅಂದ್ಬಿಟ್ಟು ರಿಯಾಕ್ಟ್ ಮಾಡ್ತಾಯಿದ್ವಿ. ಇಟ್ಸ್ ಜಸ್ಟ್ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ನಾವು ಅಷ್ಟೇ ಅಲ್ಲಿ ಪ್ಲೇ ಮಾಡಿ ರಿಹರ್ಸಲ್ ಮಾಡ್ತಾಯಿದ್ದು. ಸೊ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಯಾಕೆ ಎಕ್ಸ್ಪ್ರೆಸ್ ಮಾಡೋದು? ಬಿಕಾಸ್ ಆ ಸಾಂಗ್ ಅದು ಅವ್ರಿಗೆ ಹಾರ್ಟಿಗೆ ಟಚ್ ಆಗಿದೆ. ಅದು ಇವತ್ತಿನ ಜೆನ್ಜಿಗಳಿಗೆ ಏನು ಮ್ಯೂಸಿಕ್ ಬೇಕಾಗಿತ್ತು ನಕುಲ್ ಅಯ್ಯಂಗಾರ್ ಕೊಟ್ಟಿದ್ದಾರೆ. ಸೊ ಅದು ಕ್ಯಾಚ್ ಆಗ್ತದೆ. ಒಂದು 2-3 ಸಲ ಪ್ಲೇ ಮಾಡ್ತಿದ್ದಂಗೆ ಎಲ್ಲರಿಗೂ ಅದೊಂತಹ ಏನೊಂದು ಹುಕ್ ಲೈನ್ ಅಮೋಹ ಅನ್ನೋದು ಬಾಯಿಗೆ ಈಸಿಯಾಗಿ ಬರ್ತಾಯಿದೆ. ಎಲ್ಲರೂ ಅದಕ್ಕೆ ಹಾರ್ಟ್ ಟಚ್ ಆಗ್ತಾಯಿದೆ. ಸೊ ಇದು ಒಂದು ನಮಗೆ ಖುಷಿ ತಂದಂಥ ಸಂಗತಿ. ಸೊ ನಮಗೆ ಅವಾಗೇ ಅನ್ನಿಸ್ತಾಯಿತ್ತು, ಸೊ ಇಟ್ ಈಸ್ ರಿಯಾಕ್ಟಿಂಗ್, ಪಬ್ಲಿಕ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಡೆಫಿನೆಟಾಗಿ ಈ ಸಾಂಗು ಹಿಟ್ಟಾಗುತ್ತೆ ಅನ್ನೋದು ನನಗೆ ಅಲ್ಲೇ ಅನ್ನಿಸ್ತಿತ್ತು. ಸೊ ಇವತ್ತು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗಿದೆ. ಸೊ ದಟ್ ಅದರ ಖುಷಿ ನನಗೆ ಇದು ಭಾಳನೇ ಇದೆ. ಸರ್, ಇದು ಪಾಂಡಿಚೇರಿ ಚೂಸ್ ಮಾಡಿದ್ದು ನೀವೇನಾ ಸಾಂಗಿಗೆ, ಅಥವಾ ಒಂದು ಸಾಂಗ್ನ ಎಲ್ಲೆಲ್ಲ ಶೂಟ್ ಮಾಡಿದ್ದೀರಾ ಸರ್? ಪಾಂಡಿಚೇರಿ ಮಾತ್ರನಾ ಅಥವಾ ಹೇಗೆ? ಮೇಡಮ್, ಇದೊಂದು ಸಾಂಗ್ ಕಂಪ್ಲೀಟಾಗಿ ಪಾಂಡಿಚೇರಿನೆಲ್ಲ ಶೂಟ್ ಮಾಡಿದ್ದು. ಆ್ಯಕ್ಚುಲಿ ಈ ಸಾಂಗ್ಗೆ ನಾವು ಮೊದಲು ಪ್ರಿಫರ್ ಮಾಡಿದ್ದು ಒಂದು ಫಾರಿನಲ್ಲಿ ಶೂಟ್ ಮಾಡಬೇಕು ಅಂತ. ಯಾಕೆಂತಂದರೆ ಇದರಲ್ಲಿ 4-5 ಸಾಂಗ್ಗಳು ಏನಿದೆ, ಇದು 4-5 ಸಾಂಗ್ಗಳಲ್ಲಿ ನನಗೆ ತುಂಬ ಇಷ್ಟವಾಗಿದ್ದ ಸಾಂಗು. ಮತ್ತು ಇದು ಒಂದು ಟ್ರಮ್ ಕಾರ್ಡ್ ಸಾಂಗು, ತುಂಬ ಫಾಸ್ಟ್ ಬಿಟ್ ಸಾಂಗು. ಆ್ಯಂಡ್ ಇವತ್ತಿನ ಜಂಜಿಗಳಿಗೆ ತುಂಬ ಚೆನ್ನಾಗಿ ಕ್ಯಾಚಿ ಆಗೋಂಥ ಬೀಟ್ಸ್ ಇರೋದ್ರಿಂದ
ಸೊ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ನನಗೆ ಅನಿಸ್ತಾ ಇತ್ತು. ಸೊ ನನಗೆಲ್ಲ ಇಡೀ ಟೀಮ್ ಅವರನ್ನು ಇದನ್ನು ಟ್ರಂಪ್ ಕಾರ್ಡ್ ತಹ ಬಳಸಿ ಈ ಸಾಂಗ್ನ ಹೆಂಗನ ಮಾಡಿ ತುಂಬ ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಬೇಕು, ತುಂಬ ಚೆನ್ನಾಗಿ ಹೋಮ್ವರ್ಕ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಫಾಹಿಂಗ್ ಹೋಗ್ಬೇಕು ಪ್ಲ್ಯಾನ್ ಮಾಡಿ ಏನಾಗ್ತಿತ್ತು ಅಂದರೆ ಅಲ್ಲಿಂದ ಏನೋ ಟೆಕ್ನಿಕಲ್ ಸಮಸ್ಯೆ, ಅಲ್ಲಿಗೆ ಹೋಗ್ಬೇಕು ಅಥವಾ ವೀಸಾ ತೊಗೋಬೇಕು, ಪ್ಲಸ್ಸು ಅಲ್ಲಿನ ಏನೋ ಪ್ರೊಸೀಜರ್ಸಲ್ಲಿ ಈ ಸಾಂಗ್ ಪ್ಲ್ಯಾನ್ ಮಾಡ್ದಂಗೆ ಆಗ್ತಾ ಇರಲಿಲ್ಲ, ಮುಂದಕ್ಕೆ ಹೋಗ್ತಾನೇ ಇತ್ತು. ಸೊ ಅಲ್ಲಿ ನಾನು ಸ್ವಲ್ಪ ನಮ್ಮ ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ಗೆ ಹೇಳಿದೆ, ಯಾಕೆ ಫಾಹಿಂಗ್ ಹೋಗಬೇಕು, ವೈ ಕಾಂಟ್ ಇಂಡಿಯಾದಲ್ಲೇ ಸಾಕಷ್ಟು ಪ್ಲೇಸ್ಗಳಿದೆ, ಶೂಟ್ ಮಾಡಿದೆ ಅಂತ ಜಾಗಗಳಲ್ಲಿ ಶೂಟ್ ಮಾಡೋಣ, ಯಾಕೆ ಮುಂದಕ್ಕೆ ಹೋಗ್ತಾನೆ ಇದೆ ಸಾಂಗು, ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಈ ಕೇಳಿದ್ವಿ ಯಾವ ಲೊಕೇಶನ್లో ಶೂಟ್ ಮಾಡೋಣ ಅದು ಇದು ಅಂತ. ಸೊ ಒಂದು ಪ್ರಿಫರೆನ್ಸು ಒಂದು ಪಾಂಡಿಚೇರಿ ಇದೆ ಆ್ಯಂಡ್ ಗೋವಾ ಇದೆ ಅಂತ. ಸೊ ಎಲ್ರಿಗೂ ಏನಂದ್ರೆ ಗೋವಾ ಅಂತಂದ್ರೆ ಎಲ್ರಿಗೂ ಚೆನ್ನಾಗೈತೆ, ಅಲ್ಲೇ ಹೋಗೋಣ ಅಂತಿದ್ವಿ. ಸೊ ನನಗೆ ಪಾಂಡಿಚೇರಿ ಮೇಲೆ ಒಲವು ಜಾಸ್ತಿ ಇತ್ತು. ಫಸ್ಟ್ ಹೋಗಿ ನೋಡೋಣ ಅಂಥೇಳಿ ಫಸ್ಟು ಗೋವಾಗೆ ಹೋಗಿ ನೋಡಿದೆ. ಬಟ್ ಅಲ್ಲಿ ಗೋವಾದಲ್ಲಿ ಇದ್ದಂಥ ಲೊಕೇಶನ್ ಆಲ್ರೆಡಿ ಚೆನ್ನಾಗಿದ್ದಾವೆ, ಇಲ್ಲ ಅಂತಲ್ಲ, ಬಟ್ ಎಲ್ಲ ಎಕ್ಸ್ಪ್ಲೋರ್ ಆಗಿ ಅಂಥ ಜಾಗಗಳು ನನಗೂ ಅದು ಇಷ್ಟ ಆಗಲಿಲ್ಲ. ಎಲ್ಲವೂ ಆಗಿದೆ ಇನ್ನೊಂದು ಚಾನ್ಸ್ ತೊಗೊಂಡು ನೋಡೋಣ ಅಂದ್ಬಿಟ್ಟು ಪಾಂಡಿಚೇರಿಗೆ ಬಂದ್ವಿ. ಸುಮಾರು ಒಂದು 2-3 ದಿವಸ ನಾನು ಮುಂಚೆನೇ ಇದೇ ಬೇರೆ ಸಿನಿಮಾಗೆ ಹೋಗಿದ್ದೆ. ಅಲ್ಲಿ ಅಂತೂ ಸುಮಾರಷ್ಟು ಅಲ್ಲಿ ಆವಾಗಲೇ ಒಂದು 2-3 ದಿವಸ ಲೊಕೇಶನ್ ರಿಕ್ಕಿ ಮಾಡಿದ್ವಿ. ಸೊ ಈ ಸಹಿನ ಕರ್ಕೊಂಡೋಗಿ ಒಂದು 2 ದಿವಸ ನಾನು ನಮ್ಮ ಪ್ರೊಡ್ಯೂಸರ್ನ, ಕೊರಿಯೋಗ್ರಾಫರ್ನ, ಡೈರೆಕ್ಟರ್ನ ಕರ್ಕೊಂಡೋಗಿ ಅಲ್ಲಿ ರಿಕ್ಕಿ ಮಾಡಿಸಿದೆ. ಅಲ್ಲಿ ನೋಡಿದ ಆ ಜಾಗಗಳು ಆ್ಯಕ್ಚುಲಿ ಮುರಳಿ ಮಾಸ್ಟರ್ ಫಸ್ಟ್ ಟೈಮ್ ಪಾಂಡಿಚೇರಿನ ಶೂಟ್ ಮಾಡಿದ್ರು. ಅವ್ರಿಗೆ ಅದು ಜಾಗ ಇಷ್ಟ ಆಯಿತು. ಯಾಕೆಂದರೆ ಅವ್ರು ಶೂಟಿಂಗೇ ಮಾಡಿರಲಿಲ್ಲ, ಆ ಲೊಕೇಶನ್ಗಳು ನೋಡಿರಲಿಲ್ಲ, ಎಲ್ಲ ಫಾಹಿನ್ ತರನೇ ಇದೆ, ಯಾಕೆ ನಾವು ಆಚೆ ಹೋಗ್ಬೇಕು ಸರ್, ಇಲ್ಲೇ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ಒಂದು ವಾರದ ಮುಂಚೆನೇ ಆ ಲೊಕೇಶನ್ಗಳೆಲ್ಲ ಡಿಸೈಡ್ ಮಾಡಿ ಎಲ್ಲನೂ ಪ್ಲೇಸ್ಗಳು ತಕ್ಕನಂಗೆ ಏನೇನು ಬೇಕು ಅಂತ ಎಲ್ಲ ಹೋಮ್ವರ್ಕ್ ಮಾಡ್ಕೊಂಡ್ವಿ. ಅದಕ್ಕೆ ತಕ್ಕನಂಗೆ ಎಕ್ಸಿಕ್ಯೂಷನ್ ಮಾಡಿದ್ವಿ. ಸೊ ಬ್ಯೂಟಿಫುಲ್ಲಾಗಿ ನಮಗೇನು ಬೇಕಾಯ್ತೋ ಆ ಲೊಕೇಶನ್ಗೆಲ್ಲ ಪಾಂಡಿಚೇರಿನಲ್ಲೇ ಸಿಕ್ಕಿತ್ತು ಮೇಡಮ್. ಸರ್, ಅಂದರೆ ಈಗ ನೀವು ಈ ಸಾಂಗ್ ವಿಚಾರಕ್ಕೆ ಹೇಳಿದ್ರಿ, ನಿಮ್ಮ ಮಾತನ್ನು ಕೇಳಿ ಪಾಂಡಿಚೇರಿಗೆ ಶಿಫ್ಟ್ ಆಯಿತು ಅಂತ. ಸೊ ಈಗ ನಿಮ್ದು ಇಡೀ ಸಿನಿಮಾಗೆ ಏನೆಲ್ಲ ಅಂದರೆ ನಿಮ್ಮ ಡಿಸ್ಕಷನ್ಗೆ ಅವರು ಎಲ್ಲ ಓಕೆ ಅಂತಿದ್ರಾ? ಅಂದರೆ ಹೇಗಿತ್ತು ಸರ್ ಟೀಮು ಮತ್ತು ನಿಮ್ಮ ನಡುವಿನ ಕಾಂಬಿನೇಷನನ್ನು ಚರ್ಚೆಗಳು? ಮೇಡಮ್, ಒಂದು ಸಾಂಗ್ ಹಿಟ್ಟಾಗಬೇಕು ಅಂತಂದರೆ ಅದು ತನಗೆ ತಾನೇ ತಗೊಳುತ್ತೆ. ಇಲ್ಲ ಕೆಲವು ಸಲ ನಾವು ಮಾಡಬೇಕು, ಅದನ್ನ ಹಿಟ್ ಮಾಡಬೇಕು ಅಂತ ಹೋಗಿ ತುಂಬ ಎಫರ್ಟ್ ಹಾಕೋದು ಅದು ಆಗೋದಿಲ್ಲ. ಕೆಲವೆಲ್ಲ ಏನು ಅಂತಂದರೆ ಹೆಂಗೆ ಆಗುತ್ತೆ ಅಂತಂದರೆ, ಒಂದು ಸಾಂಗ್ ಮಾಡ್ತಿದ್ವಿ ಅಂತಂದಾಗ ಏನೋ ಒಂದು ಪ್ರಯತ್ನ ಮಾಡ್ತಿದ್ವಿ, ಆ ಸಾಂಗ್ಗೆ ಎಲ್ಲವೂ ಒಂದೊಂದು ಕೈ ತಾನಾಗೆ ಸೇರಿಕೊಂಡು ಅದೇ ಜೋಡಿಸ್ಕೊಂಡು ಹೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ಲು, ಈಗ ಏನೋ ಒಂದು ಕಾನ್ಸೆಪ್ಟ್ ಅಂದ್ಕೊಂಡು ಒಂದು ಕೈ ಇಟ್ಟಿರ್ತೀವಿ, ಇನ್ನೊಬ್ಬ ಯಾರು ಟೆಕ್ನಿಷಿಯನ್ಸ್ ಸೇರ್ಕೊಂತ ಡಿಸ್ಕಷನ್ ಕೂತಾಗ ಆ ಕೈನ ಹಿಡಿದು ಒಂಚೂರು ಮೇಲಕ್ಕೆ ಎತ್ತಾರೆ, ಇನ್ನೊಬ್ಬಗೆ ಹೇಗೆ ಇಲ್ಲಿ ಇಟ್ಕೊಂಡು ಇದನ್ನು ಹಿಂಗೆ ಮಾಡೋಣ ಅಂತ ಇನ್ನೊಂದು ಕೈ ಎತ್ತಾರೆ. ಸೊ ಮ್ಯೂಸಿಕ್ ಆಗಿರ್ಬೋದು ಅಥವಾ ಲೇಹಿಕ್ ಆಗಿರ್ಬೋದು ಅಥವಾ ಕಾನ್ಸೆಪ್ಟ್ ಮಾಡಿ ಡೈರೆಕ್ಟರ್ ಆಗಿರ್ಬೋದು, ಸೊ ಅದಕ್ಕೆ ತಕ್ಕನಂಗೆ ಲೊಕೇಶನು, ಪ್ರೊಡ್ಯೂಸರ್ ಎಲ್ಲವೂ ಸೇರಿಕೊಂಡು ಒಂದು ಪ್ರಾಡಕ್ಟನ್ನು ಅದೇ ಟೈಮಲ್ಲಿ ಒಂದೊಂದೇ ಪುಷಪ್ ಕೊಟ್ಟು ಅದು ತಾನಾಗೆ ಹಿಟ್ಟಾಗೋಕ್ಕೆ ಶುರುವಾಗ್ಬಿಡುತ್ತೆ ಮೇಡಮ್. ಆ ವೈಬ್ಸನ್ನು ನಾನು ಈ ಸಾಂಗಲ್ಲಿ ನೋಡಿದೆ ನಾನು. ಅದು ಸೊ ಏನಂತಂದರೆ ಭಾಳ ಚೆನ್ನಾಗಿ ಎಸ್ಪೆಷಲಿ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ. ಯಾಕೆಂದರೆ ಒಂದು ಸಾಂಗಂದರೆ ಜೀವಾಳ ಅಂತಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋದು, ಅದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು. ಅದಕ್ಕೆ ಮತ್ತೊಂದು ಜೀವ ಅಂತಂದರೆ ಲೇಹಿಕು, ಅದನ್ನು ನಮ್ಮ ಶರ್ಮಾ ಸಹ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಕಾನ್ಸೆಪ್ಟನ್ನ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ರು, ನಮಗೆ ಪ್ರೊಡ್ಯೂಸರ್ ಲೊಕೇಶನ್ ನಾವು ಅಂದ್ಕೊಂಡಿದ್ದ ಲೊಕೇಶನ್ ಚೆನ್ನಾಗಿ ಕೊಟ್ಟರು, ಮತ್ತು ಅದಕ್ಕೆ ಬೇಕಾಗಿ ಅಂತ ಬ್ಯಾಕ್ಗ್ರೌಂಡ್ ನಾವು ಫಾಹಿನ್ ಡ್ಯಾನ್ಸಸ್ನ ಕಳಿಸ್ಕೊಟ್ರು. ಮತ್ತು ಮುರಳಿ ಸಹ ಅವಾಗ ಏನು ಈ ಹುಕ್ಕದ ಸ್ಟೆಪ್ಸ್ಗಳು ಏನಿತ್ತು ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರು. ಕಾಸ್ಟ್ಯೂಮ್ ಕರೆಕ್ಟಾಗಿ ಕಾಸ್ಟ್ಯೂಮ್ ಕೊಟ್ಟರು. ಸೊ ನನ್ನ ಕೈಲಾಗಿದ್ದ ಪ್ರಯತ್ನ ನಾನೇನೋ ಮಾಡಿದೆ. ಕೊನೆಗೆ ಏನಾಯಿತು, ಸಿನಿಮಾ ಈ ಸಾಂಗ್ ಚೆನ್ನಾಗಿ ಸಕ್ಸಸ್ ಆಯಿತು. ಥ್ಯಾಂಕ್ ಯು ಸೊ ಮಚ್ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಅಲ್ಲ. ಎಸ್, ನೋಡಿದ್ರಲ್ಲ, ಆ ಸಾಂಗ್ ಅದ್ಭುತವಾಗಿ ಬಂದಿರೋದು, ಹಾಗೆ ಮಿಲಿಯನ್ ಗಟ್ಟಲೆ ರೀಚ್ ಆಗ್ತಿರೋದು ಕೂಡ ಇಡೀ ತಂಡಕ್ಕೆ ತುಂಬ ಖುಷಿ ಇದೆ. ನೀವೇನಾದ್ರು ಹುಕ್ ಸ್ಟೆಪ್ನ ಹುಡುಕ್ತಾ ಇದ್ದರೆ ನೀವು ಪಾರ್ಟ್ನರ್ ಸಿನಿಮಾದ ಅಮೋರಾ ಸಾಂಗಿಗೆ ಹುಕ್ ಸ್ಟೆಪ್ ಮಾಡ್ಬೋದು, ಹಾಗೆ ಹೀರೋಯಿನ್ಗಳನ್ನ ಕೂಡ ಟ್ಯಾಗ್ ಮಾಡ್ಬೋದು. ಇದಿಷ್ಟು DOP ಸುಜ್ಞಾನ್ ಸರ್ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಸರೋಜಾ ಅರಗಿಣಿ ಯೂಟ್ಯೂಬ್ ಚಾನಲ್.